ಲೇ ಸೀನಾ, ಬೋರಾಜ, ನಿಮ್ಗೇನ ಒಂದಿಟ್ಟು ಜವಾಬ್ದಾರಿ ಐತೆ ಅಂದ್ರಿ. ಜವಾಬ್ದಾರಿ ಐತೆ ನಿಮಗೆ. ಆಗಿಂದ ಕಾಯ್ಕೊಂಡಿದ್ದೀನಿ, ಅವಾಗ ಬರ್ತಾರೆ ಇವಾಗ ಬರ್ತಾರೆ, ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತಾನೆ. ಇವಾಗ ಬಂದಿದ್ರಲ್ಲ ಅಳ್ಳಾಡಿಸ್ಕೊಂಡು. ಅಯ್ಯ ನಿನ್ನ ಯಾವ ಥರ ಒಂದಿಟ್ಟು ಹೇಳಿರಿ, ಜವಾಬ್ದಾರಿ ಇಟ್ಕೊಂಡು ಬದುಕು ಮಾಡ ಇಲ್ಲಿ. ಯಾವಲ್ಲ ಹುಡುಗಾಟಿಕೆ ಮಾಡೋದಲ್ಲ. ಓಹೋ, ಗೌಡ್ರು ಫುಲ್ಲು ಗರಂ ಆಗಿಬಿಟ್ಟವ್ರು ಕಣಪ್ಪ ನನ್ನ ಮೇಲೆ. ಗೌಡ್ರೆ, ಐ ಆಮ್ ರಿಯಲಿ ಸಾರಿ. ಪೇಪರ್ ಓದ್ಕೊಂಡು ಕುಕೊಂಬಿಟ್ಟಿದ್ದೆ ಇವತ್ತು ಅಂಗಡಿ ಮಂತಾಗಿ. ನನ್ನ ಮಗ ನಂದೀಸನ್ನ ಟೀ ಕೊಡಲ್ಲ ಅಂತ ಅಂದರೆ ನಕರ ಮಾಡ್ತಾ ಇದ್ದ. ಅವ್ನಿಗೆ ವಾರ್ನಿಂಗ್ ಕೊಟ್ಟು ಬಂದುಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಐ ಆಮ್ ರಿಯಲಿ ಸಾರಿ. ನಡೀರಿ, ಎಲ್ಲ ರೆಡಿನ ಇವಾಗ? ಪ್ರಮೀಳಮ್ಮನ ಗಂಡ ಬಂದೇವನ ಗಣೇಶಪ್ಪ? ಹೇಳ್ರಿ ಗೌಡ್ರೆ, ಬಂದೇವನ? ಲೇ, ಪ್ರಮೀಳಮ್ಮನ ಗಂಡನೂ ಬಂದೇವನೇ, ಎಲ್ಲರೂ ಬಂದೇವ್ರೆ. ನೀವಿಬ್ರೇ ಕಣಲ್ಲ ಬಂದಿಲ್ಲದ್ದು. ನಿಮ್ಮ ಅಮ್ಮ ಪುಟ್ರಂಗಮ್ಮ ಒಂದು ಬಂದ್ಬಿಟ್ರೆ ಎಲ್ಲರೂ ಬಂದಂಗೆ ಹಾಕೈತಿ. ನಡೀರಲ್ಲ ಒಳಿಕೋನ. ಯಾಕೆ ಗೌಡ್ರೆ ಮೂಗನಾಗೆ ಮಾತಾಡ್ತೀರಾ? ನೆಗಡೆ ಐತೆ. ಊನಪ್ಪ, ನೆಗಡೆ ಐತೆ. ಅದಕ್ಕೆ ಇವೆರಡು ದಿನ ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ಗಂಟ್ಲು ಫುಲ್ ಐತೆ. ಕೆಮ್ಮಿರೆ ಎದೆಗೆಲ್ಲ ನನ್ನಂಗೆ ಹಾಕೈತಿ. ಗಂಟ್ಲು ಹೋಗಿಬಿಟ್ಟೈತಿ. ಅದಕ್ಕೆ ಮಾತಾಡೋಕ್ಕಾಗಲ್ಲ. ಕೆಮ್ಮು ಅಂದರು ಕೆಮ್ಮು. ಅದಕ್ಕೆ ಇವೆರಡು ದಿನ ಬಂದಿರಲಿಲ್ಲ ನಾನು. ನೀವೆಲ್ಲ ಬೇಜಾರು ಮಾಡ್ಕೊಂಡ್ರೆ ಏನು ಅಲ್ವೇ? ಇವ್ನು ಓದೋನು ಹೋಗ್ತಾನೆ, ವಾರದ 2-3 ದಿನ ವಿಡಿಯೋನೇ ಹಾಕಲ್ಲ ಅಂತ ಬೈಕಂತೀರೇನೋ. ಏನೋ ಸಮಸ್ಯೆ ಇತ್ತು ಅಂದಿಟ್ಟು, ಅದೇ ನೆಗಡೆ ಕೆಮ್ಮಿನ ಸಮಸ್ಯೆನೇ, ಇನ್ನೇನಿಲ್ಲ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆದ್ರಾಗಲಿ ನನಗೇನೋ ನೋವಾದರೂ ಪರವಾಗಿಲ್ಲ. ನಮ್ಮ ಜನಕ್ಕೆ ಖುಷಿ ಆಗ್ಬೇಕು ಅಂತಾನೆ ಇವತ್ತು ಬಂದಿದ್ದೀನಿ ವಿಡಿಯೋ ಮಾಡೋಕ್ಕೆ. ಒಂದೀಟ್ ನೆಗಡೆ ಐತೆ, ಬೇಜಾರು ಮಾಡ್ಕೊಬೇಡ್ರಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಎಲ್ಲಿ ಗೌಡ್ರೆ? ಪ್ರಮೀಳಮ್ಮನ ಗಂಡ ಎಲ್ಲ ಇದ್ದಾನ? ಯಪ್ಪ, ನಾನು ನೋಡಿಲ್ಲ ಕಣ್ರಿ. ಒಳಗೈದಾನು? ಥೋ, ಎಲ್ಲರೂ ಇದಕ್ಕಳ್ಳ ನೋಡಿ ನಡ್ರಲ್ಲ ಒಳಿಕೆ. ಅಯ್ಯ ನೀನು ಬಂದಿದ್ದು ತಡವಾಗಿ ಇಲ್ಲಿ ಎಲ್ಲ ಹೊರಗೆ ನಿಂತ್ಕೊಂಡೆ ಮಾತಾಡ್ತಾ ಇದ್ದಾರೆ. ಲೇ ಸೀನಾ, ಬರಲ್ಲ ಒಳಿಕೆ ಹೋನ. ಎಲ್ಲಿ ಗೌಡ್ರೆ? ಎಲ್ಲರೂ ಬಂದೇವ್ರಿ ಅಂತಂದ್ರಿ, ಯಾರೂ ಬಂದಿಲ್ಲ. ಲೇ ನಿಂತ್ಕೊಳ್ಳ ಒಂದು ನಿಮಿಷನಾ. ಗಣೇಶಪ್ಪ, 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 ಬಾಯಿಲೆ. ಗೌಡ್ರೆ ಕರೆದ್ರಿ? ಏನು ಸಮಾಚಾರ? ಬೋರೈಜ, ನೋಡ್ದೇನೈಜ? ನೋಡು ಇವನೇನ ಪ್ರಮೀಳಮ್ಮ ಗಂಡ. ಗಣೇಶ್ ಅಂತ ಇವನ ಹೆಸರು. ನೋಡ್ಕ, ಇವನೇ ಪ್ರಮೀಳಮ್ಮ ಗಂಡ. ಇಷ್ಟು ದಿನ ಜೊತೆಗಿರಲಿಲ್ವಲ್ಲ, ಇವತ್ತು ಜೊತೆ ಮಾಡೋಣ ಅಂತ ಕರ್ಕೊಂಬಂದಿದ್ದೀವಿ. ನಾವೇನಪ್ಪ, ನಾನು ಗೌಡ್ರು ಮುಂದೆ ಬಿದ್ದೋಗಿ ಒಪ್ಪಿಸಿ ಕರ್ಕೊಂಬಂದಿದ್ದೀವಿ. ಪ್ರಮೀಳಮ್ಮ ಗಂಡ. ಇವತ್ತು ಎಲ್ಲ ಮಾತುಕತೆ ಆಗ್ತೈತೆ ಕಣಜ್ಜ, ಎಲ್ಲ ಒಂದಾಗ್ತಾರೆ. ನೀನು ಸುಮ್ಮನೆ ಕೂಕೊಂಡು ನೋಡ್ಬೇಕಷ್ಟೇ. ಯಾಕಂದರೆ ನಿಂಗೇನು ಗೊತ್ತಿಲ್ಲ. ಅಚುಕ್ ಪುಚುಕ್ ಸುಮ್ಮನೆ ಕೂಕೋಬೇಕು. ಇಲ್ಲಾಂದ್ರೆ ಗೊತ್ತಲ್ಲ, ಡಿಚ್ಚಿ ಹೊಡೆ ಸಾಯಿಸ್ಬಿಡ್ತೀನಿ. ಲೇ ಸೀನಾ, ಇವನೇನಿಲ್ಲ ಪ್ರಮೀಳಮ್ಮ ಗಂಡ. ನಾನು ಯಾರೋ ಅಂದ್ಕೊಂಡಿದ್ದೆ ಕಣು, ಚೆನ್ನಾಗಿ ಇದಂಗೆ ಕಾಣಲ್ಲ ನೋಡೋಕ್ಕೆ. ಗಣೇಶಪ್ಪ, ಕೂತ್ಕರಡಿಯಲ್ಲಿ ಸೊಪ್ಪ ಶೆಟ್ಟಿ ಮೇಲೆ ಕೂತ್ಕರಡಿ, ಬರ್ತಾರೆಲ್ಲರೂ. ಲೇ ಸೀನಾ, ಬರೋಜ್ಜ, ಬರಲ್ಲ ಇಲ್ಲಿ, ಬರೋ ಇಲ್ಲಿ. ಯಾತ್ರದಲ್ಲ ನಿಮ್ಮಿಬ್ಬರದು? ಯಾತ ಪಿಸ ಮಾತಾಡ್ತಾ ಇದ್ದೀರಾ? ಅಲ್ಲವರಲ್ಲ, ಅವನು ಅಲ್ಲೇ ಇದ್ದಾನೆ ಗಣೇಶಪ್ಪ. ಅವನ ಬಗ್ಗೆನ ಅದು ಇದು ಮಾತಾಡ್ತಾ ಇದ್ದೀರಾ? ಅಯ್ಯ ನೀನು ನಿಂತ್ಕೊಂಡ್ರಲ್ಲ ಒಂದು ರೋಡ್ ಸುಮ್ಮನೆ. ನಾವೇನೋ ಮಾಡೋಣ ಅಂತ ಒದ್ದಾಡ್ತಾ ಇದ್ದೀವಿ. ತಿರ್ಗಿ ಆಮೇಲೆ ಆಗ್ತಾನೆ ಹೆಚ್ಚು ಕಮ್ಮಿ ಆಗಿ ಎಲ್ಲ ಕ್ಯಾಲ್ಸ್ ಕೆಟ್ಟಿಟ್ಟೋದಾತು. ಸುಮ್ಮನೆ ನಿಂತ್ಕೊಂಡ್ರಲ್ಲ. ಯಾಕಲ್ಲ ಸೀನಾ, ನಿಂಗೇನು ಗೊತ್ತಾಗಲ್ವೇನಲ್ಲ? ಗೌಡ್ರೆ ಆಗಳ ಪುಟ್ರಂಗಜ್ಜಿನೂ ಬಂತು. ಪುಟ್ರಂಗಜ್ಜಿ, ಬಾ ಕುಕ ಬಾ. ಇರಲಿ ಬಿಡ್ರಿ ಗೌಡ್ರೆ, ನಿಂತ್ಕೊಂತೀನಿ, ಪರವಾಗಿಲ್ಲ. ಅಲ್ಲ ಗೌಡ್ರೆ, ನಮ್ಮ ಸುಶೀಲಮ್ಮ ಬತ್ತೀನಿ ಅಂದ್ಲು, ಇಲ್ಲಿಗೆ ಬರಲಿಲ್ವೇ? ಓಹೋ, ಎಲ್ಲನೋ ಪ್ರಮೀಳಮ್ಮ ಕರ್ಕೊಂಬರಕ್ಕೆ ಹೋಗಿರ್ಬೇಕು. ಸರಿ ಬಿಡ್ರಿ, ಕುಕ್ಕಂತೀನಿ. ಲೇ ಸೀನಾ, ಬೋರಜ್ಜ, ಬರಲ್ಲ ಕುಕ ಬರಲ್ಲ. ಅದ್ಯಾಕಲ್ಲ ಹಂಗೆ ನಿಂತ್ಕೊಂಡಿದ್ದೀರಾ? ಬರ್ರೋ ಕುಕ ಬರೋ. ಇರಲಿ ಬಿಡ್ರಿ ಗೌಡ್ರೆ. ಅಯ್ಯೋ, ನಮ್ದು ನಡೀತಾ ಇದ್ದೆ. ಇರಲಿ ಬಿಡ್ರಿ. ಗಣೇಶಪ್ಪರು ಕುಕ್ಕಂಡವ್ರಲ್ಲ, ನಮ್ಗಷ್ಟೇ ಸಂತೋಷ. ಗೌಡ್ರೆ, ನೀವು ಕುಕ್ಕಂಬಿಡ್ರಿ. ದೊಡ್ಡವ್ರ ಮುಂದೆಲ್ಲ ನಾವು ಯಾಕೆ ಕುಕ್ಕಂಬೋದು? ನಿಂತ್ಕೊಂಡೇ ಇರ್ತೀವಿ. ನೀವು ಕುಕ್ಕಳ್ರಿ, ನೀವು ತಲೆ ಕೆಡಿಸ್ಕೊಬೇಡ್ರಿ. ಗಣೇಶಪ್ಪ, ಚೆನ್ನಾಗಿದ್ದೀರಪ್ಪ? ಹೂನಜ್ಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹೂನಪ್ಪ, ಚೆನ್ನಾಗೇ ಇದ್ದೀನಿ.
ಆ, ಅವತ್ತೇ ಬರ್ತೀನಿ ಅಂತಂದೆ, ಯಾಕೆ ತಡವಾಗಿ ಬಂದಿದ್ಯಾ? ಏನು ಕೆಲಸ ಕಾರ್ಯ ಇತ್ತ ಜಾಸ್ತಿನ? ಊನಜ್ಜಿ ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಅದೇ ನಮ್ಮ ಫ್ಯಾಕ್ಟ್ರಿ ಇದೆಯಲ್ಲ, ಫ್ಯಾಕ್ಟ್ರಿನಲ್ಲಿ ನಮ್ಮ ಇದರಲ್ಲೇ ಕೆಲಸ ಮಾಡೋ ಒಬ್ಬರು ಸೂಪರ್ವೈಸರು ರಜೆ ಹಾಕ್ಬಿಟ್ಟಿದ್ರು. ಅವ್ರ ಕೆಲಸನೂ ನಾನೇ ಮಾಡಬೇಕಾಯಿತು. ಅದಕ್ಕೆ ಒಂದೆರಡು ದಿನ ರಜೆ ಇರಲಿಲ್ಲ. ಅವತ್ತೇ ಹೊರಟಿದ್ದೆ ಬರೋಣ ಅಂತ ಭಾನುವಾರ. ಅವತ್ತು ಓಟಿ ಹಾಕ್ಬಿಟ್ರು, ಬರೋಕ್ಕಾಗಲಿಲ್ಲ. ಅದಕ್ಕೆ 2 ದಿನ ತಡವಾತು ಕಣಜ್ಜಿ. ಇರಲಿ ಬಿಡಪ್ಪ, ತಡವಾಗಿ ಬಂದ್ರೇನು ತಪ್ಪಿಲ್ಲ. ಹಾಂ, ಹೆಂಗ ಬಂದಿದ್ಯಲ್ಲ ಅಷ್ಟೇ ಸಾಕು. ಈಗ ಕೆಲಸ ಮಾಡೋ ಜಾಗದಾಗೆ ಒಂದು ಕೆಲಸ ಬರ್ತವೆ, ಒಂದು ಕೆಲಸ ಹೋಗ್ತವೆ. ಒಂದಿನ ಜಾಸ್ತಿ ಇರ್ತೈತೆ ಕೆಲಸ, ಒಂದಿನ ಕಮ್ಮಿ ಇರ್ತೈತೆ. ಹೆಂಗೆ ಅವ್ರು ಯಾರು ರಜೆ ಬೇರೆ ಹಾಕ್ಕೊಂಡಿದ್ರು ಅಂದಲ್ವ, ಹೋಗ್ಲಿ ಬಿಡು, ಏನು ತೊಂದರೆ ಇಲ್ಲ. ಬಾ ಪುಟ್ರಂಗಜ್ಜಿ, ಅದ್ಯಾಕೆ ನಿಂತ್ಕೊಂಡಿದ್ಯಾ? ಬಾ ಕೂತ್ಕ ಬಾ. ಎಲ್ಲಿ ಪುಟ್ರಂಗಜ್ಜಿ, ಈ ಸುಶೀಲಮ್ಮ ಬತ್ತೀನಿ ಅಂತ ಹೇಳಿ ಈಟೊತ್ತಾತು ಇನ್ನೂ ಬರಲಿಲ್ಲ. ಈಗಡ್ರಿ ಗೌಡ್ರೆ, ಬಂದ್ವಿ ಗೌಡ್ರೆ. ನಾನು ಪ್ರಮೀಳ ಕೈರ್ಮ ಅಂತ ಕೊಯ್ದೆ, ಬರಕ್ಕೆ ತಡವಾತು. ಬಂದ್ವಿ. ಪ್ರಮೀಳಮ್ಮ, ಬಾರಮ್ಮ ಬಾರಮ್ಮ ಬಾರಮ್ಮ, ಕೂತ್ಕ ಬಾರಮ್ಮ ಸೋಪದ ಮೇಲೆ. ಅಮ್ಮಣಿ, ಪ್ರಮೀಳಮ್ಮ ಬಾರಮ್ಮ, ಇಲ್ಲೇ ಕೂಕ ಬಾರಮ್ಮ, ಬಾ ಇಲ್ಲೇ ಕೂಕ ಬಾ. ಸುಮ್ಕಿರ್ ಪುಟ್ರಂಗಜ್ಜಿ, ನೀನು ನಕ್ಸಾರ ಮಾಡಬೇಡ. ಕೂಕ ನೀನೇನು, ನಾನು ಇಲ್ಲಿ ಕೂಕಂತೀನಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನಾಚಿಕೆ ಮುಗಿಗಿ. ಹಾಂ ಗೌಡ್ರೆ, ಮಾತಾಡ್ರಿ ಗೌಡ್ರೆ, ಎಲ್ಲರೂ ಬಂದೇವ್ರೆ. ಅದು ನೋಡ ಈ ಒಜ್ಜಿನ ಪುಟ್ರಂಗಜ್ಜಿ, ನಾನು ಮಾತಾಡ ಅಂಥದ್ದು ಏನಾಯ್ತೇಳಿ ಇವತ್ತು? ಹಾಂ, ನಾನು ಅವತ್ತೇ ಗಣೇಶಪ್ಪರ ಮನೆಗೆ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ ಬೆಂಗಳೂರಾಗೆ. ನಂದೇನಿಲ್ಲ ಮಾತಾಡ ಅಂಥದ್ದು. ಹಾಂ, ಇನ್ನು ಗಂಡ ಹೆಂಡ್ತಿ ಇಬ್ರದ್ದು ಮಾತಾಡೋದೈತಿ. ಪಾಪ ಗಣೇಶಪ್ಪನೂ ಅವತ್ತು ಮಾತಾಡ್ಯವನ ಯಪ್ಪನೂ. ಇನ್ನೇನಿದ್ರು ಪ್ರಮೀಳಮ್ಮ ಒಬ್ಬಳು ಮಾತಾಡೋದೈತೆ. ಆಯಮ್ಮನೂ ಮಾತಾಡಲಿ. ಅಮ್ಮಣ್ಣಿ ಪ್ರಮೀಳಮ್ಮ, ನೀನು ಮಾತಾಡಮ್ಮ ಇವಾಗ. ನೋಡಿ ಗೌಡ್ರನ್ನ. ಗೌಡ್ರೆ, ನಾನು ಯಾತ್ ಮಾತಾಡೋಣ ಹೇಳ್ರಿ? ನೀವೇ ಮಾತಾಡ್ರಿ, ನಾನೇನು ಮಾತಾಡೋದಿಲ್ಲ. ಹಂಗಲ್ ಕಣಮ್ಮ ಪ್ರಮೀಳಮ್ಮ, ಹಂಗಲ್ಲ ಮಾತಾಡೋದು. ಈಗ ಈಟೆಲ್ಲ ಹಾಗೆ ಐತೆ ಹೋಗಿ ಐತೆ. ಹಾಂ, ದೇವರು ಹೆಂಗ ಒಂದು ಮಾಡ್ತಾ ಇದ್ದಾನೆ ನಿಮ್ಮಿಬ್ಬರನ್ನು ಭಗವಂತ. ಹಾಂ, ಅದಕ್ಕೆ ಈಗ ನಿಮ್ಮ ಯಜಮಾನಪ್ಪನ ಬಂದವ್ರೆ, ಏನಾನ ಹೇಳಂಗಿದ್ರೆ ಹೇಳು. ಏನು ಅಂತ ಹೇಳನ್ ಪುಟ್ರಂಗಜ್ಜಿ, ಏನು ಅಂತ ಹೇಳಣ? ಹಾಂ, ನಮ್ಮಿಬ್ಬರನ್ನು ಒಂದು ಮಾಡ್ತಿರೋದು ಮ್ಯಾಲ್ ಕುಂತಿರೋ ದೇವ್ರಲ್ಲ, ನನ್ನ ಎದುರುಗಡೆ ಕುಂತಿರೋ ದೇವ್ರುಗಳು. ಗೌಡ್ರು ದೇವ್ರೆ, ಪುಟ್ರಂಗಜ್ಜಿ ನೀನು ದೇವ್ರೆ. ನೀವೆಲ್ಲ ಸೇರ್ಕೊಂಡು ನಾನು ಭಾಳ ಒಂದು ಬೆಳಕು ತತ್ತಾ ಇದ್ದೀರ. ನನಗೆ ಮ್ಯಾಲ ಇರೋ ದೇವ್ರಿಗೆ ಕೈ ಮುಗಿತೀನೋ ಇಲ್ಲೋ ಗೊತ್ತಿಲ್ಲ. ನಿಮಗೆ ಕೈ ಮುಗಿದ್ರೆ ಯಾವ ತಪ್ಪೂ ಇಲ್ಲ ಪುಟ್ರಂಗಜ್ಜಿ, ಯಾವ ತಪ್ಪೂ ಇಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ಸುಮ್ಕಿರಮ್ಮ ನೀನು, ಅಳಕ್ಕೆ ಹೋಗ್ಬೇಡ. ಅಮ್ಮಣಿ ಪ್ರಮೀಳಮ್ಮ, ಅಳಬೇಡ, ಸುಮ್ಕಿರು. ನಗ ಕಾಲ್ದಾಗೆ, ಸಂತೋಷ ಪಡೋ ಕಾಲ್ದಾಗೆ ನೀನು ಅಳ್ತಕ್ಕೆ ಹೋಗೊಂಡ್ರೆ ಹಾಕೈತೇನು ಹೇಳು? ಇನ್ನೊಂದು, ನಾವಲ್ಲ ಕಣಮ್ಮ ದೇವರು, ಮ್ಯಾಲ್ ಕುಂತಿರೋನ್ ದೇವರು, ಮನ್ಸರೆಲ್ಲ ದೇವ್ರು ಆಗಕ್ಕೆ ಹಾಕೈತೆ. ನೀನು ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳ್ಬಿಟ್ಟು ಆ ದೇವರು ಮನ ಕೊಟ್ಟೆವ್ನಿ. ಅವ್ನು ಹೇಳ್ದಾಗ ನಾವು ಮಾಡಿದೀವಿ ಅಷ್ಟೇನ. ಅದ್ರಾಗೆ ನಮ್ದೇನಿಲ್ಲ, ಎಲ್ಲ ಭಗವಂತಂದೇನ. ಅಮ್ಮಣಿ, ಈಗ ನೀನು ನಿಮ್ಮ ಯಜಮಾನಪ್ಪ ಮಾತಾಡೋದು ಇರೋದೀಗ. ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿ ಬಾಳ್ಕೊಂಡು ಹೋಗ್ತೀವಿ ಅಂತ ಇಲ್ಲಿ ಹೇಳ್ಬಿಟ್ಟು ನೀವು ಇದ್ದರೆ ನಮ್ಗೆ ಅದೇ ಖುಷಿ. ಮಾತಾಡ್ರಿ ನೀವೀಗ. ನೀನು ಮಾತಾಡಬೇಕು, ನಿಮ್ಮ ಯಜಮಾನಪ್ಪನು ಮಾತಾಡಬೇಕು. ಗಣೇಶಪ್ಪ ಸರಿಯಾಗಿ ಹೇಳ್ದೆ ಕಣ್ ಪುಟ್ರಂಗಜ್ಜಿ, ಕರೆಕ್ಟಾಗಿ ಹೇಳಿದ್ಯಾ. ಗಣೇಶಪ್ಪರೇ ಮಾತಾಡ್ರಿ ನೀವು. ನೀನು ಮಾತಾಡು. ಏನು ಮಾತಾಡೋಣ ಗೌಡ್ರೆ? ನಾನು ಅವತ್ತೆಲ್ಲ ಮಾತಾಡ್ಬಿಟ್ಟಿದ್ದೀನಿ. ಈಗ ಇನ್ನೊಂದು ತಿರುಗಿ ಹೇಳ್ತೀನಿ, ನನ್ನ ಹೆಂಡತಿ ಮುಂದೆ ಹೇಳ್ತೀನಿ. ಪ್ರಮೀಳಾ, ತಪ್ಪಾಯಿತು ಕಣೆ, ಐ ಆಮ್ ರಿಯಲಿ ಸಾರಿ. ಮಾಡೋ ತಪ್ಪು ಮಾಡಿಬಿಟ್ಟಿದ್ದೀನಿ. ಇವಾಗ ಅದ್ರದ್ದು ಪಶ್ಚಾತ್ತಾಪನೂ ಪಟ್ಟಿದ್ದೀನಿ ನಾನು. ನಿನ್ನ ಬಿಟ್ಟು ನನಗೆ ಬದುಕಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ನಾನಾಗಿ ನಾನು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟು ದಿನ ನಾನು ತಡ್ಕೊಂಡಿದ್ದೆ. ಆ ಭಗವಂತ ದೇವರು ಅನ್ನೋನು ಪುಟ್ರಂಗಜ್ಜಿ ಗೌಡ್ರು ಸೀನಪ್ಪ ಅವರ ರೂಪದಲ್ಲಿ ಬಂದು ನನ್ನೂ ನೀನು ಒಂದು ಮಾಡ್ತಾ ಇದ್ದಾನೆ. ಈಗಳೇ ಐ ಆಮ್ ರಿಯಲಿ ವೆರಿ ಸಾರಿ. ನಾನು ನೀನು ಸಾಯೋವರೆಗೂ ಇಬ್ಬರು ಜೊತೆಲೇ ಜೀವನ ಮಾಡಿಬಿಡೋಣ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನೇನು ಹೇಳೋಕ್ಕೆ ಹೋಗಲ್ಲ. ಇನ್ನು ಜಾಸ್ತಿ ಮಾತಾಡ್ತಾ ಹೋದರೆ ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ. ಗಂಡಸರು ಹತ್ಬಿಟ್ರೆ ಸಮಾಜದಲ್ಲಿ ಚೆನ್ನಾಗಿರಲ್ಲ ನೋಡೋಕ್ಕೆ. ಅದಕ್ಕೆ ನಾನು ಕಣ್ಣಲ್ಲಿ ನೀರು ಹಾಕಲ್ಲ. ಅದರಿಂದ ಪ್ರಮೀಳಾ, ನಾನು ನಿನ್ನ ಬಿಟ್ಟು ಇನ್ನು ಜೀವನದಲ್ಲಿ ಯಾವತ್ತೂ ಎಲ್ಗೂ ಹೋಗಲ್ಲ ಕಣೆ. ಅಮ್ಮಣ್ಣಿ ಪ್ರಮೀಳಮ್ಮ, ನೋಡು ನಿಮ್ಮ ಅಪ್ಪ ಅಂತ ಚಂದಕ್ಕೆ ಮಾತಾಡ್ದ. ಈಗ ನೀನು ಮಾತಾಡಬೇಕು, ಮಾತಾಡು. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಈ ವರ್ಷ ಇಬ್ಬರು ದೂರ ಇದ್ದೇನ, ಎಲ್ಲ ನೋವು ಅನುಭವಿಸ್ಬಿಟ್ಟಿದ್ದೀವಿ. ಇನ್ಮೇಲಾದರೂ ಚಂದಾಕಿರನ್ ಸುಮ್ಕಿರು. ಹೇಳಿಕೆ ಮಾತು ಕೇಳ್ಕೊಂಡು ಅವ್ರಿವ್ರ ಮಾತು ಕೇಳೋದನ್ನ ನಾವು ಕಮ್ಮಿ ಮಾಡ್ಕೊಂಡು
ನಮ್ಮ ಜೀವನ ನಾವು ನೋಡ್ಕೊಂಡಿದ್ರೆ ಯಾವ ತಪ್ಪುನು ಬರಲ್ಲ, ಏನು ಇರಲ್ಲ, ಯಾವ ಜಗಳನೂ ಬರಲ್ಲ. ಈಗ ಹಳೇದ್ನೆಲ್ಲ ನೆನಪಿಸ್ಕೊಂಬದ್ ಬೇಡ, ಹೊಸ ಹೊಸ ಬಾಳ್ಕೊಂಡು ಹೋಗೋಣ. ಹೆಂಗ ನಮಗೋಸ್ಕರನ ಗೌಡನು, ಪುಟ್ರಂಗಜ್ಜಿ, ಸೀನಣ್ಣಯ್ಯ, ಸುಶೀಲಕ್ಕಯ್ಯ ಎಲ್ಲರೂ ನಮಗೋಸ್ಕರನ ಬಂದು ಒಳ್ಳೆ ಕೆಲಸ ಮಾಡ್ಯವ್ರು, ನಮ್ಮಿಬ್ಬರನ್ನು ಒಂದು ಮಾಡಾಕಿ. ಅವ್ರಿಗಾದ್ರೆ ಬೆಲೆ ತೂಕ ಕೊಟ್ಕೊಂಡು ನಾವಿನ್ನು ಜೀವನ ಮಾಡ್ಕೊಂಡು ಹೋಗೋಣ. ಇನ್ನೇನು ಮಾತಾಡೋದು ಹೇಳ್ರಿ, ಏನು ಮಾತಾಡೋ ಅಂಥದ್ದಿಲ್ಲ. ಎಲ್ಲ ಹೆಂಗ ಒಳ್ಳೇದಾಗೈತೆ ಅಷ್ಟೇನ. ನಮ್ಮ ಅಪ್ಪನು ನಾನು ಒಂದು ಮಾಡಿರೋ ಪುಟ್ರಂಗಜ್ಜಿಗೂ ಗೌಡ್ರಿಗೂ ನಾನು ಸಹಾಯ ತಕ್ಕ ಋಣದಾಗಿರ್ತೀನಿ. ಋಣ ಗಿಣ ಎಂಥದ್ದು ಪ್ರಮೀಳಮ್ಮ, ಋಣ ಗಿಣ ಎಂಥದ್ದು ಹೇಳು? ಎಲ್ಲ ಹೆಂಗ ಒಳ್ಳೇದಾಗಬೇಕು ಅಂತ ಅಷ್ಟೇನ. ಪುಟ್ರಂಗಜ್ಜಿ ಬಂದು ಕೇಳ್ಕೊಳ್ತಿ ಹಿಂಗಾದ್ರೆ ಹಿಂಗೆ ಪ್ರಮೀಳಮ್ಮನ ಭಾಳ ಹಿಂಗೆ ಐತೆ, ಅವಳು ಒಂದು ಮಾಡಬೇಕು ಅಂತಾನೆ ಪುಟ್ರಂಗಜ್ಜಿ ಕೇಳ್ಕೊಳ್ತು. ಆ ಅಜ್ಜಿಗೆ ಬೆಲೆ ಕೊಟ್ಟು ನಾನು ಬಂದಿದ್ದೀನಿ, ನನಗೆ ಬೆಲೆ ಕೊಟ್ಟು ಸೀನಪ್ಪ ಬಂದೇವ್ನಿ. ಹಿಂಗೇನ ಒಳ್ಳೆ ಕೆಲಸ ಮಾಡೋಕ್ಕೆ ಎಲ್ಲರೂ ಜೊತೆ ಗುಡ್ಕೊಂತಾರೆ. ಈಗಳ ಪ್ರಮೀಳಮ್ಮ, ನಾವು ಅದೆಷ್ಟೋ ಹೆಣ್ಮಕ್ಳು ಬಾಳನ್ನ ಹಿಂಗೆ ಒಂದು ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ. ಇನ್ಮೇಲೆ ನೀವು ನಮಗೆ ಬೆಲೆ ತೂಕ ಕೊಡಬೇಕು ಅಂತಂದರೆ ನೀವು ಕೈ ಮುಗಿಯೋದು ಕಾಲಿಗೆ ಬೀಳೋದಲ್ಲ, ನೀವಿಬ್ಬರು ಚಂದಕ್ಕೆ ಬಾಳ್ಕೊಂಡು ಹೋಗ್ಬೇಕು. ಗಂಡ ಹೆಂಡತಿ ಆದವ್ರು ನೀವಿಬ್ರು ಚೆನ್ನಾಗಿ ಬಾಳ್ಮೆ ಮಾಡಿರೆ ಅದೇ ನಮಗೆ ಬೆಲೆ ತೂಕ ಕೊಟ್ಟಂಗೆ. ಅಮ್ಮಣಿ ಪ್ರಮೀಳಮ್ಮ ಕೂಕಳೆ, ಅದ್ಯಾಕೆ ಹಂಗೆ ನಿಂತ್ಕೊಂಡಿದ್ದ? ನಿಮ್ಮ ಅಪ್ಪನ ಪಕ್ಕದ ಕೂಕ. ಅಮ್ಮಣೇ ಪ್ರಮೀಳಮ್ಮ, ನಿಮ್ಮ ಅಪ್ಪನ ಪಕ್ಕದಾಗ ಕೂಕ ಅಂತಿದ್ದು, ಹೋಗಿ ನಿಮ್ಮ ಅಪ್ಪನ ತೊಡೆ ಮೇಲೆ ಕೂಕ ಅಂಬಲಿಲ್ಲ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ನೋಡಲ್ಲ, ನಾಚಿಕೆ ನೋಡು, ನಾಚಿಕೆ ನೋಡು. ಯಾ ಸುಮ್ಕಿರ್ ಬೋರಾಜು, ನಾನೆಲ್ಲಿ ತೊಡೆ ಮೇಲೆ ಕುಂತಿದ್ದೀನಿ ನೋಡಿ, ಎಷ್ಟು ದೂರ ಕೂಕೊಂಡಿದ್ದೀನಿ. ಪ್ರಮೀಳಮ್ಮ ನಕ್ ಸಾರ್ಕಂಗೆ ಅಂದೇವನವಳು ಬೋರಾಜ. ಕೂಕಳಮ್ಮ, ತಪ್ಪೇನೈತೇಳು? ನಿನ್ನ ಗಂಡನ ತೊಡೆ ಮೇಲೆ ನೀನು ಕೂಕಂತ ಇನ್ಯಾರು ಕೂಕಮ್ಮಕ್ಕಾಕೈತಿ? ಕೂಕ ಹೆಂಗೋ ಇಬ್ರು ಆನಂದವಾಗಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಕಡೆ ಅಮ್ಮಣ್ಣಿ ಪ್ರಮೀಳಮ್ಮ. ಅಲ್ಲ ನಿಮ್ಗೂ ಕಷ್ಟ ನಿಷ್ಠೂರ ಅನುಭವಿಸ್ಬಿಟ್ಟಿದ್ದೀರಾ. ಇವು 4-5 ವರ್ಷನ ದೂರ ಇದ್ಬಿಟ್ಟು ಇಬ್ಬರು ಅನುಭವಿಸ್ಬಾರದ್ದೆಲ್ಲ ಅನುಭವಿಸ್ಬಿಟ್ಟಿದ್ದೀರಾ, ಕೇಳಬಾರದ್ದೆಲ್ಲ ಕೇಳ್ಬಿಟ್ಟಿದ್ದೀರಾ, ನೋಡಬಾರದ್ದೆಲ್ಲ ನೋಡ್ಬಿಟ್ಟಿದ್ದೀರಾ. ಇನ್ಮೇಲೆ ಅನ್ಯೋನ್ಯವಾಗಿ ಹೆಂಗೇಳು, ಹೆಂಗಿರ್ಬೇಕು ಅಂದರೆ ಹಾಲಕ್ಕೆ ನೀರು ಬೆರ್ತಂಗಿರ್ಬೇಕು. ನೀವಿಬ್ರು ಗೊತ್ತಾಗಬಾರ್ದು ನಿಮ್ಮ ಉಳುಕುಗಳು. ಜಗಳ ಆಡ್ಕೊಳ್ರಿ, ಆಡಬೇಡ್ರಿ ಅಂತ ಹೇಳಲ್ಲ, ಉದಾಸಲಿಂದ ಒಳಕಿರ್ಬೇಕು ನಿಮ್ಮ ಜಗಳಗಳು. ಸಂಸಾರ ಗುಟ್ಟು ರೋಗ ರಟ್ಟು ಅಂತ ಯಾಕೆ ಹೇಳವ್ರೆ ದೊಡ್ಡವರು? ಸುಮ್ಮನೆ ಹೇಳವ್ರೆ? ಇಲ್ಲ ಕಣಮ್ಮ, ಸಂಸಾರದ ಯಾವತ್ತೂ ಗುಟ್ಟಾಗೇ ಇರಬೇಕು. ಗಂಡ ಹೆಂಡತಿ ಜಗಳ ಉಂಡು ಮನಿಕೆ ಮತಕ ಅಂತ ಹೇಳವ್ರಿ. ಅದಕ್ಕೆ ಗಂಡ ಹೆಂಡತಿ ಹೆಂಗೆ ಬಾಳ್ಮೆ ಮಾಡಬೇಕು ಅಂದರೆ ನಮ್ಮ ಮಾತು ಇನ್ನೊಬ್ರಿಗೆ ಕೇಳಿಸ್ಬಾರ್ದು. ಯಾಕಂದರೆ ಈ ಕಾಲ ಎಂಥದ್ದು ಗೊತ್ತೇನಮ್ಮ ಅಮ್ಮಣ್ಣಿ ಪ್ರಮೀಳಮ್ಮ, ಹೇಳ್ತೀನಿ ಕೇಳು. ಈಗಿನ ಕಾಲ ಕೆಟ್ಟ ಕಾಲ ಇದು. ನೀವಿಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರೆ ಅದಕ್ಕೆ ಉರಿಯ ಬೆಂಕಿಗೆ ತುಪ್ಪ ಸುರಿದು ಬ್ಯಾರೆ ಸೊಳಿ ಕಾಸ್ಕಮ್ಮ ಅಂತಾರೆ ಇರೋದು ಈ ಕಾಲದಾಗಿ. ಅದಕ್ಕೆ ನೀವಿಬ್ರು ಚಂದಾಕಿ ಅನ್ಯೋನ್ಯವಾಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕಿರೆ ಬೇರೆ ಯಾರು ನಿಮ್ಮ ಸವಾಸ ಬರಲ್ಲ. ಸುಮ್ಕಿರಪ್ಪ, ಅವ್ರು ಒಬ್ರನ್ನೊಬ್ರು ಬಿಟ್ಕೊಂಡು ಕೊಡಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ತಕ್ಕ ಯಾರೂ ಬರಲ್ಲ. ನೀವಿಬ್ರು ಒಂದೀಟು ಒಗಡು ಸೊಗಡ ಹಾಕ್ಕೊಂಡು ಇಬ್ರು ಒಬ್ರಿಗೊಬ್ರು ಜಗಳ ಆಡ್ತಿದ್ರೆ ಮಧ್ಯದಾಗ ತೂರಕ್ಕೆ ಬಂದ್ಬಿಡ್ತಾರೆ ಜನ. ನಂದು ಒಂದು ಮಾತಿರಲಿ ಅಂತಾನೆ ಹೇಳಕ್ಕೆ ಬರ್ತಾರೆ. ನೀವೇನ ನನ್ನ ಹೆಂಡತಿ ನಾನು ಬಿಟ್ಕೊಡಲ್ಲ ಅಂತ ನಿನ್ನ ಗಂಡ, ನನ್ನ ಗಂಡನ ನಾನು ಬಿಟ್ಕೊಡಲ್ಲ ಅಂತ ನೀನು. ಈಗ ಹಿಂಗಿದ್ರೆ ಯಾರು ನಿಮ್ಮ ಸವಾಸಕ್ಕೆ ಬರಲ್ಲ. ಏನೋ ನಾನು ಅನುಭವದಾಗ ಮಾತಾಡಿದ್ದೀನಿ ಗಣೇಶಪ್ಪ, ಬೇಜಾರು ಮಾಡ್ಕೋಬೇಡ, ಏನು ಈ ಒಜ್ಜಿ ಹಿಂಗೆ ಮಾತಾಡ್ತಾಳೆ ಅಂತಾನೆ. ನೀವಿಬ್ಬರು ಚೆನ್ನಾಗಿರ್ಬೇಕು ಅಂಬೋದೇ ನನ್ನ ಆಸೆ. ಯಾಕೆಂದರೆ ನನಗೂ ಒಬ್ಬಳು ಹೆಣ್ಮಗಳು ಇದ್ದಿದ್ರೆ ನಾನು ಹಿಂಗೆ ಹೇಳ್ತಿದ್ದೆ. ಅಮ್ಮಣ್ಣಿ ಪ್ರಮೀಳಮ್ಮ, ಗಣೇಶಪ್ಪ ನೀವಿಬ್ರು ಚಂದಾಕಿರಿ, ಬೇಜಾರು ಮಾಡ್ಕೋಬೇಡ ಗಣೇಶಪ್ಪ, ಈ ಒಜ್ಜ ಯಾಕೆ ಸೊಂದು ಮಾತಾಡ್ತಾಳೆ ಅಂತಾನೆ, ಬೇಜಾರು ಮಾಡ್ಕೋಬೇಡ. ಇಲ್ಲ ಕಣ್ಪುಟ್ರಂಗಜ್ಜಿ, ನಿನ್ನ ಮಾತಿಂದ ನನಗೇನು ಬೇಜಾರಿಲ್ಲ. ನಿನ್ನ ಮಾತು ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅನ್ನಿಸ್ತೈತಿ. ಯಾಕಂದರೆ ಎಂತ ಮಾತಾಡ್ತೀಯ ಪುಟ್ರಂಗಜ್ಜಿ ನೀನು. ಒಳ್ಳೆ ಮುತ್ತಿನ ಮಣಿ ಜೋಡಿಸ್ದಂಗೆ ಒಂದೊಂದು ಮಾತಾಡ್ತೀಯ ನೀನು. ನಿನ್ನ ಮಾತಿರಲಿ, ಗೌಡ್ರ ಮಾತಿರಲಿ, ನನಗೆ ಯಾವತ್ತೂ ಬೇಜಾರಾಗಲ್ಲ. ಯಾಕಂದರೆ ನೀವಿಬ್ಬರೂ ಪ್ರಮೀಳಮ್ಗೂ ಸಂಬಂಧಿಕರಲ್ಲ, ನನಗೂ ಸಂಬಂಧಿಕರಲ್ಲ. ಆದರೂ ನಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀರ. ಬೆಂಗಳೂರಿಗಾನ ನನ್ನ ಹುಡುಕೊಂಬಂದಿದ್ದೀರ. ನಮ್ಮಕ್ಕನ ಪರಿಚಯ ಮಾಡ್ಕೊಂಡು ನಮ್ಮಕ್ಕನಿಂದ ನೀವು ಬಂದು ನನ್ನೊಂದು ಮಾಡಬೇಕು, ಪ್ರಮೀಳಮ್ಮನ ಒಂದು ಮಾಡಬೇಕು ಅಂತ ಬಂದಿದ್ದೀರಲ್ಲ, ಅಬ್ಬಾಬಾಬಾಬಾ. ಕೈ ಎತ್ತು ಮುಗಿಬೇಕು. ಕೊನೆವರೆಗೂ ನಿಮ್ಗೇನೇ ಸಹಾಯ ಬಂದರೂ ನಾನಿರ್ತೀನಿ. ನನ್ನ ಸಹಾಯಕ್ಕೂ ನೀವು ನಿಂತ್ಕೊಳ್ರಿ ಪುಟ್ರಂಗಜ್ಜಿ. ನೋಡ್ರಿ, ಸ್ನೇಹಿತರು ಯಾವತ್ತೂ ಸ್ನೇಹಿತರಾಗೇ ಇರ್ತಾರೆ. ಸಂಬಂಧಿಕರು ಬೇಕಾದ್ರೆ ದೂರ ಆಗ್ತಾರೆ. ನಾವೆಲ್ಲರೂ ಸ್ನೇಹಿತರಾಗಿ ಜೊತೆಲೇ ಇರೋಣ ಕಣ್ ಪುಟ್ರಂಗಜ್ಜಿ.
ನಿಮ್ಮ ಕಷ್ಟಕಾಲದಾಗೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಪುಟ್ರಂಗಜ್ಜಿ. ಗೌಡ್ರೆ, ನಮ್ಮ ಜೊತೆಗೆ ನೀವೆಲ್ಲರೂ ಇರಬೇಕು ಪುಟ್ರಂಗಜ್ಜಿ ಗೌಡ್ರೆ. ಹ್ಞೂ, ಇರಲಿ ಬಿಡು ಗಣೇಶಪ್ಪ, ಅವೆಲ್ಲ ಅಂಥ ಮಾತೆಲ್ಲ ಯಾಕಾಡ್ಚ, ನಾವೆಲ್ಲ ಜೊತೆಗಿರೋಣ, ತಲೆ ಕೆಡಿಸ್ಕೊಂಬಕೋಬೇಡ. ಈಗ ಒಂದು ಮುಖ್ಯವಾದ ಕೆಲಸ ಐತೆ. ಏ ಬೋರಪ್ಪ, ಬೋರಜ, ಹುಡುಗರ ತಾಂಬವನ್ನ. ಗಣೇಶಪ್ಪ, ಪ್ರಮೀಳಮ್ಮ, ಬರೀ ಇಲ್ಲಿ ಮುಂದೆ ಬರ್ರಿ, ನೀವಿಬ್ರು ನಿಂತ್ಕೊಬರ್ರಿ ಇಲ್ಲಿ. ಹೇಳ್ರಿ ಗೌಡ್ರೆ, ಏನು ಸಮಾಚಾರ ಹೇಳ್ರಿ. ಲೇ ಬೋರಜ, ಬಾರ್ಲಾ ಇಲ್ರಿ ಅಪ್ಪನ ತಗೊಂಡು. ಏನ್ರಿ ಗೌಡ್ರೆ ಇದೆಲ್ಲ ಆರಾಗಿರ ತರಿಸಿದ್ದೀರಾ? ಅಮ್ಮಣಿ, ಪ್ರಮೀಳಮ್ಮ, ಗಣೇಶಪ್ಪ, ತಗೊಳ್ರಿ, ಈ ವಾರ ಹಾಕ್ಯಳ್ರಿ, ತಗೊಳ್ರಿ. ಯಾಕಂದರೆ 5-6 ವರ್ಷ ನೀವಿಬ್ರು ದೂರ ಇದ್ದೀರಾ. ಈಗ ತಿರ್ಗಿ ಒಂದು ಅಕ್ಕ ಇದ್ದೀರಾ. ನೀವು ಹೊಸ ಗಂಡ ಹೆಂಡ್ತಿ ಇದ್ದಂಗೆ ಇರಬೇಕು. ಹಾಂ, ನಗ್ತಾ ನಲಿತಾ ಇರಬೇಕು. ಹಾರ ಹಾಕ್ಯಳ್ರಿ, ತಗೊಳ್ರಿ, ಒಬ್ರಿಗೊಬ್ರು ಹಾರ ಹಾಕ್ಯಳ್ರಿ. ಪ್ರಮೀಳಮ್ಮ, ತಗೊಳಮ್ಮ. ಬಿಡ್ರಿ ಗೌಡ್ರಿ, ನಾಚಿಕೆ ಆದಂಗೆ ಹಾಕೈತಿ ನನಗೆ. ಬಿಡ್ರಿ, ಯಾರು ಬೇಡ ಏನು ಬೇಡ, ಸುಮ್ಕಿರಿ. ನಾಚಿಕೆ ಅಂತ ತಗೊಳಮ್ಮ. ಗಂಡ ಹೆಂಡ್ತಿ ನಡುವೆ ನಾಚಿಕೆ ಅಂತದು. ಹಾಂ, ಗಂಡ ಹೆಂಡ್ತಿ ನಡುವೆ ನಾಚಿಕೆ, ಊರಿಂದ ಹಾಸಿಗೆ ಅಂತಾರೆ. ಹಾಂ, ತಗೊಳ್ರಿ, ಹಾರ ಹಾಕ್ಯಳ್ರಿ, ತಗೊಳ್ರಿ ಇಬ್ರು. ಅಮ್ಮಣಿ, ಪ್ರಮೀಳಮ್ಮ, ಏನು ಮಕ ನೋಡ್ತಿದ್ದೀರಾ? ಹಾಕ್ಯಾಡ್ರಮ್ಮ, ಹಾರ ಹಾಕ್ಯಾಡ್ರಿ. ನೋಡ್ದೇನು ಪುಟ್ರಂಗಜ್ಜಿ, ನೋಡಿದೆ ಗಣೇಶಪ್ಪನು ಪ್ರಮೀಳಮ್ಮನು ಇನ್ನು ಹೊಸ್ದಾಗಿ ಮದುವೆ ಆಗಿರೋ ನವ ಜೋಡಿಗಳು ಕಂಡಂಗೆ ಕಾಮ್ತಾರೆ, ಹೊಸ ಗಂಡು ಹೆಣ್ಣು ಕಂಡಂಗೆ ಕಾಮ್ತಾರೆ. ಹಾಂ 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 ಹಾಂ, ಕಣ್ಣಿಗೆ ಆನಂದವಾಗ್ತೈತೆ ಹಂಗೆ ನೋಡಕ್ಕೆ. ಏ ಅಮ್ಮಣಿ, ಪ್ರಮೀಳಮ್ಮ, ಹತ್ರಕ್ಕೆ ಹೋಗಿ, ಇನ್ನೊಂದು ಹತ್ರಕ್ಕೆ ಹೋಗಿ ನೋಡೋಣ ಹೆಂಗೆ ಕಾಮ್ತೀರಿ. ಜೊತೆಗೆ ನಿಂತ್ಕೊಳ್ರಿ, ನೋಡ್ತೀಯ ಎಂತ ಚಂದಾಗ ಕಾಮ್ತೈತಿ. ತಕೊಳ್ರಪ್ಪ, ಯಾರನ್ನ ಫೋಟೋ ತಕೊಂಬಂಗಿರ, ತಕೊಳ್ರಪ್ಪ. ನೋಡ್ರಿ ಎಷ್ಟು ಆನಂದವಾಗ್ತೈತಲ್ಲ ನೋಡಕ್ಕೆ. ಹಾಂ, ಗಂಡ ಹೆಂಡತಿ ಸಂಬಂಧ ಅಂದರೆ ಅಷ್ಟು. ಯಾವಾಗ್ಲೂ ಖುಷಿಯಾಗಿ ನಗ್ತಾ ನಲಿತಾ ಇರಬೇಕು. ಗಂಡ ಹೆಂಡ್ತಿನ ಸಂಬಂಧನ ಭಗವಂತ ಮ್ಯಾಲೆನ ಒಬ್ರಿಗೊಬ್ರು ಅಂತ ಬೆಸ್ತು ಕಳಿಸಿರ್ತಾನೆ. ಒಂದು ಜಗಳ ಬತ್ತೈತೆ, ಒಂದು ಜಗಳ ಹೋಗ್ತೈತೆ. ಮುಂಚ್ಕೊಂಬೋದು, ಜಗಳಾಡೋದು, ಕಿತ್ತಾಡೋದು, ಗಂಡ ಹೆಂಡ್ತಿ ತಕ್ಕ 1000 ಬರ್ತವೆ. ಆದರೆ ಒಬ್ರನ್ನ ಒಬ್ರು ಬಿಟ್ಕೊಡ್ಬಾರ್ದು ಯಾವತ್ತೂ. ಗಂಡ ಹೆಂಡ್ತಿ ಬಿಟ್ಕೊಡ್ಬಾರ್ದು, ಹೆಂಡ್ತಿನ ಗಂಡ ಬಿಟ್ಕೊಡ್ಬಾರ್ದು. ಅಪ್ಪಯ್ಯ ಅಮ್ಮಯ್ಯ ಹೊರಗಳರು, ಮನೆಗಿರೋರು ಮನೆಗಿಲ್ದರು, ಹೊರಗಳರು ಜನಗಳು 1000 ಮಾತಾಡಲಿ, 1000 ಹೇಳ್ಕೊಂಡು ಕೊಡಲಿ, ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕು. ಒಳ್ಳೇದನ್ನ ತಗೋಬೇಕು, ಕೆಟ್ಟದನ್ನ ಈ ಕಿವಿಗೆ ಕೇಳಿ ಈ ಕಿವಿಗೆ ಬಿಟ್ಬಿಡ್ಬೇಕು. ಆವಾಗಲೇ ಗಂಡ ಹೆಂಡ್ತಿ ನಡುವೆ ಸಂಬಂಧ ಗಟ್ಟಿಯಾಗಿ ನಿಂತ್ಕೊಂಬೋದು. ಅವ್ರು ಕೇಳಿದ್ದು ನಾನು ಕೇಳೋದು, ಇವ್ರು ಹೇಳಿದ್ದು ನಾನು ಕೇಳೋದು. ಹಂಗಂದ್ರೆ ನಮ್ಮ ನಿರ್ಧಾರಕ್ಕೆ ಬೆಲೆ ಎಲ್ಲಿರ್ತೈತಿ ಹೇಳ್ರಿ, ಅಲ್ವೇ? ಗಂಡ ಏನೇ ಹೇಳಿರೂ ಹೆಂಡ್ತಿ ಸ್ವೀಕರಿಸ್ಬೇಕು. ಬಿಡು, ನಮ್ಮ ಯಪ್ಪ ಅಲ್ವೇ ಹೇಳಿರೋದು ಅಂತಾನೆ. ಹೆಂಡ್ತಿ ಏನು ಹೇಳಿದ್ರು, ಹೆಂಡ್ತಿ ಒಂದು ಮಾತು ಬೈದ್ರು ಗಂಡನು ತಗೋಬೇಕು. ನನ್ನ ಹೆಂಡ್ತಿ ಅಲ್ವೇ ಬೈತಿರೋದು, ಇನ್ಯಾರು ಬೈತಾರೆ ಅಂತಾನೆ. ನೀನಂದೆ ಅಂತ ನಾನಂಬೋದು, ನಾನಂದೆ ಅಂತ ನೀನಂಬೋದು, ಇಬ್ಬರು ಜಗಳಕ್ಕೆ ಬೀಳೋದು ಎಷ್ಟು ದಿನ ಚೆನ್ನಾಗಿರ್ತೈತೆ ಹೇಳೋದು? ಕೆತ್ತ ಸಿಬ್ರು ಅಂತಾನೆ. ಕನ್ನಡಿ ಇದ್ದಂಗೆ ಜೀವನನು. ಒಂದ್ಸಲಿ ಹೊಡಿತು ಅಂದ್ರೆ ಕನ್ನಡಿ, ಆಮೇಲೆ ಅದ್ರಾಗ ಕಾಮದೆಲ್ಲನ ಒಡಕೊಡಕ್ಕೆ ಕಾಮದು. ನಾವೆಷ್ಟು ಕೂಡಿಸಿರೂ ಕೂಡಕ್ಕೆ ಹೋಗಲ್ಲ. ಆಗ ಹಂಗೆ ಕನ್ನಡಿ ಆಗಬಾರ್ದು ನಮ್ಮ ಜೀವನ. ಚಂದಕ್ಕಿರ್ಬೇಕು. ಯಾರೇನು ಅಂದ್ರೂ ಬಿಡಪ್ಪ, ನಾನು ನನ್ನ ಹೆಂಡತಿ ಬಿಟ್ಕೊಡಲ್ಲ, ಬಿಡಪ್ಪ, ನಾನು ನನ್ನ ಗಂಡನ ಬಿಟ್ಕೊಡಲ್ಲ ಅಂತಾನೆ ಇರಬೇಕು. ಅತ್ತೆ ಮಾವು ಬೆಲೆ ಕೊಡಬೇಕು, ತಂದೆ ತಾಯಿಗೆ ಬೆಲೆ ಕೊಡಬೇಕು, ನೆರೆ ಹೊರೆಯರಿಗೆ ಬೆಲೆ ಕೊಡಬೇಕು, ಊರಾಗ ಕಿರಿಕರಿಗೆಲ್ಲ ಬೆಲೆ ಕೊಟ್ಕೊಂಡು ಇದ್ದಾಗಲೇ ಜೀವನ ಚಂದಕ್ಕಿರೋದು. ನೋಡು, ಪ್ರಮೀಳ ಮುಂದೆ ಗಣೇಶಪ್ಪಂದು ಜೀವನ ನೆಟ್ಟಗಾತು. ಯಾಕೆಂದರೆ ಒಬ್ರಿಗೊಬ್ರು ಸೋತ್ರವರು. ನಾನು ನನ್ನ ಹೆಂಡ್ತಿನ ಒಪ್ಕೊಂತೀನಿ ಅಂತ ಗಣೇಶಪ್ಪ ಅಂದ್ಕೊಂಡ, ನಾನು ನನ್ನ ಗಂಡನ ಒಪ್ಕೊಂತೀನಿ ಅಂತಾನೆ ಪ್ರಮೀಳಮ್ಮ ಅಂದ್ಕೊಂಡ್ಲು. ಆವಾಗ ಇಬ್ಬರು ಜೀವನ ಒಂದಾತು. ಬಿಡು, ಅವಳಿಗೆ ತಲೆ ಬಗ್ಗದ್ ನಾನೇನು ಅಂತ ಗಣೇಶಪ್ಪ ಅಂತಿದ್ರೆ, ಬಿಡು ಆಯಪ್ಪಗೆ ನಾನು ತಲೆ ಬಗ್ಗದೇನೋ ಅಂತ ಪ್ರಮೀಳಮ್ಮ ಅಂದಿದ್ರೆ ಅವ್ರ ಜೀವನ ಒಂದಾಗ್ತಿರ್ಲಿಲ್ಲ. ಇನ್ನು ಹೊರದು ಊರು ಬಾಗಲಾಗೋದು. ಅದಕ್ಕೆ ಹೇಳೋದು, ಪ್ರೀತಿಲಿ ಯಾವತ್ತೂ ಸೋಲ್ಬೇಕು. ನಾನೇ ಗೆಲ್ಬೇಕು ಅಂತಲ್ಲ, ಪ್ರೀತಿಲಿ ನಿನ್ನ ಗಂಡನ ಪ್ರೀತಿಗೆ ನೀನು ಸೋಲು, ನಿನ್ನ ಪ್ರೀತಿ ನಿನ್ನ ಗಂಡ ಸೋಲ್ಲಿ, ಅವಾಗ ಜೀವನದಾಗ ಗೆಲ್ತೀರ. ಇಷ್ಟು ಹೇಳ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.